ಕೇತಗಾನಹಳ್ಳಿ ಬಳಿ ಸರ್ಕಾರಿ ಜಮೀನನ್ನ ಒತ್ತುವರಿ ಮಾಡಿರುವಂತಹ ಆರೋಪ ಕೇಳಿಬರ್ತಾ ಇದೆ. ಈ ಆರೋಪ ಏನಿತ್ತು, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಿಗೆ ಈಗ ಬಿಗ್ ರಿಲೀಫ್ ಸಿಗ್ತಾ ಇದೆ. ಯಾಕಂದ್ರೆ ಸರ್ಕಾರ ರಚಿಸಿದಂತಹ ಎಸ್ಐಟಿಗೆ ಹೈಕೋರ್ಟ್ ಮಧ್ಯಂತರ ತಡೆ ಕೊಟ್ಟಿದೆ. ಎಸ್ಐಟಿ ರಚನೆಯನ್ನ ಪ್ರಶ್ನಿಸಿ ಹೈಕೋರ್ಟ್ಗೆ ಕುಮಾರಸ್ವಾಮಿ ಅರ್ಜಿ ಹಾಕಿದ್ರು. ಈಗ ಹೈಕೋರ್ಟ್ನಿಂದ ಮಧ್ಯಂತರ ತಡೆ. ಅಧಿಸೂಚನೆ ಇಲ್ಲದೆ ಎಸ್ಐಟಿ ರಚನೆ ಕಾನೂನು ಬಾಹಿರ. ಎಸ್ಐಟಿ ಕ್ರಮಗಳನ್ನ ಅನೂರ್ಜಿತ ಅಂತ ಘೋಷಿಸೋದಕ್ಕೆ ಮನವಿ ಮಾಡಿದ್ರು. ಎಚ್ಡಿಕೆ ಪರ ಹಿರಿಯ ವಕೀಲ ಉದಯ್ ಹೊಳ್ಳ, ನಿಶಾಂತ್ ವಾದ ಮಾಡಿದ್ರು. ಈಗ ಮಧ್ಯಂತರ ತಡೆ ಕೊಟ್ಟು ನ್ಯಾಯಮೂರ್ತಿ ಎಸ್ ಇಂದಿರೇಶ್ ಅವರಿಂದ ಆದೇಶ. ಒತ್ತುವರಿ ಪತ್ತೆಗಾಗಿ ಜನವರಿಯಲ್ಲಿ ಎಸ್ಐಟಿಯನ್ನ ರಾಜ್ಯ ಸರ್ಕಾರ ರಚನೆ ಮಾಡಿತ್ತು. ಆದರೆ ಈ ಎಸ್ಐಟಿ ರಚನೆಯೇ ಕಾನೂನು ಬಾಹಿರ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಈಗ ಸರ್ಕಾರ ರಚಿಸಿದಂತಹ ಎಸ್ಐಟಿಗೆ ಹೈಕೋರ್ಟ್ ಮಧ್ಯಂತರ ತಡೆ ಕೊಟ್ಟಿದೆ. ಐಎಎಸ್ ಅಧಿಕಾರಿ ಅಮ್ಲಾನ್ ಆದಿತ್ಯ ಬಿಸ್ವಾಸ್ ಅವರ ನೇತೃತ್ವದಲ್ಲಿ ಎಸ್ಐಟಿ ರಚನೆಯಾಗಿತ್ತು. 6 ಎಕರೆ ಒತ್ತುವರಿಯನ್ನು ತೆರವುಗೊಳಿಸುವಂತೆ ತಹಶೀಲ್ದಾರ್ ಏನು ನೋಟಿಸ್ ಅನ್ನು ಕೊಟ್ಟಿದ್ರು. ಜೊತೆಗೆ ಈ ಒತ್ತುವರಿ ಪತ್ತೆಗಾಗಿ ಈ ಎಸ್ಐಟಿ ರಚನೆಯಾಗಿತ್ತು. ಈ ಎಸ್ಐಟಿ ಕ್ರಮಗಳನ್ನು ಅನೂರ್ಜಿತ ಅಂತ ಘೋಷಿಸಿ ಅಂತ ಮನವಿ ಮಾಡಿ ಎಚ್ಡಿಕೆ ಪರ ಹಿರಿಯ ವಕೀಲರಾದಂತಹ ಉದಯ್ ಹೊಳ್ಳ, ನಿಶಾಂತ್ ವಾದ ಮಾಡಿದ್ರು. ಈಗ ಮಧ್ಯಂತರ ತಡೆ ಕೊಟ್ಟು ನ್ಯಾಯಮೂರ್ತಿ ಎಸ್ ಇಂದಿರೇಶ್ ಅವರಿಂದ ಆದೇಶ. ಅಧಿಸೂಚನೆ ಇಲ್ಲದೆ ಎಸ್ಐಟಿ ರಚನೆ ಕಾನೂನು ಬಾಹಿರ ಅಂದಿದೆ ಕೋರ್ಟ್.